ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಜೀವಿ ಅಂದಮೇಲೆ ಕರ್ಮ ಬಿಟ್ಟು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಕರ್ಮನಾದರೂ ಬಿಡಬಹುದು, ನೀನು ಉಸಿರಾಟ ಎನ್ನುವ ಕರ್ಮವನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಉಸಿರಾಟ ಬಿಟ್ಟು ಅಂತಂದರೆ ಅದು ದೇಹದಿಂದ ಪ್ರಾಣೋತ್ಕರಣ ಆದಾಗ ಮಾತ್ರ ಸಾಧ್ಯ ಆಗ್ತದೆ. ಸೊ ಎಲ್ಲಿವರೆಗೆ ದೇಹದಲ್ಲಿ ಜೀವಿ ಇರ್ತಾನೆ ಅಲ್ಲಿವರೆಗೆ ಉಸಿರಾಟ ಎನ್ನುವ ಕರ್ಮ ನಡೀತಾನೇ ಇರ್ತದೆ. ಸೊ ಕರ್ಮ ಬಿಟ್ಟು ಜೀವಿ ವಾಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಕರ್ಮ ಮಾಡ್ತಾನೆ. ಒಂದು ಉದಾಹರಣೆ ಹೇಳ್ತೀನಿ. ಸಾಧಾರಣವಾಗಿ ಎಚ್ಚರಿಕೆಯಿಂದ ಇರ್ತೀವಿ ನಾವು. ಎಚ್ಚರಿಕೆಯಿಂದ ಇದ್ದಾಗ ಸೈಲೆಂಟಾಗಿ ಕೂತ್ಕೊಂಡ್ಬಿಡೋಣ, ಏನು ಮಾತಾಡೋದಲ್ಲ, ಏನೂ ಮಾಡೋದಲ್ಲ. ನೋಡ್ತಾ ಇರ್ತೀಯಲ್ಲ, ನೋಡುವಾಗ ನಿಂಗೆ ತಿಳಿಯೋದಲ್ಲ ಏನಾಗ್ತದೆ, ರೆಪ್ಪೆಗಳು ಹೊಡ್ಕೋತಾವೆ. ಅದಕ್ಕೆ ನಿನ್ನ ಪ್ರೇರಣೆ ಬೇಕಾಗಿಲ್ಲ, ನೀನು ಹೇಳಬೇಕಾಗಿಲ್ಲ, ಕಣ್ಣೆ ರೆಪ್ಪೆಗಳೇ ಹೊಡ್ಕೊಳ್ರಿ ಅಂತ ಹೇಳಬೇಕಾಗಿಲ್ಲ. ತಕ್ಷಣ ಹೊಡ್ಕೊಂಡ್ಬಿಡ್ತಾವೆ, ಆಟೋಮೆಟಿಕ್ಕಾಗಿ ಹೊಡ್ಕೊಂಡ್ಬಿಡ್ತಾವೆ. ಸೊ ಅದು ಒಂದು ಕರ್ಮನೇ. ರೆಪ್ಪೆಗಳು ಕಣ್ಣಿನ ಮೇಲೆ ಮುಚ್ಕೊಂಬೋದು ತೆಗೆಯೋದು, ಮುಚ್ಕೊಂಬೋದು ತೆಗೆಯೋದು ಎಂಬುದು ಏನದಲ್ಲ, ಅದು ಒಂದು ಕರ್ಮ. ಹೀಗೆ ಕರ್ಮ ಇಲ್ಲದಲೇ ಜೀವಿ ಜೀವನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕಂಪಲ್ಸರಿಯಾಗಿ ಪ್ರತಿ ಜೀವಿ ಯಾವುದೋ ಒಂದು ಕರ್ಮ ಮಾಡ್ತಾ ಇರ್ತಾನೆ. ನಿದ್ದೆಯಲ್ಲಿ ಏನು ಮಾಡ್ತಾನೆ? ನಿದ್ದೆಯಲ್ಲಿ ಶ್ವಾಸೋಚ್ಛ್ವಾಸ ಮಾಡ್ತಾನೆ. ಆಗಾಗ ನಮಗೆ ಗೊತ್ತಾಗ್ತದೆ, ಒಮ್ಮೊಮ್ಮೆ ನಮಗೆ ತಿಳಿದಲೇ ಒಂದೇನಾದರೂ ಹುಳ ಕಡಿತು, ಇರುಬಿ ಕಡಿತು ಅಂದ್ಕೊಳ್ಳೆ ನಿದ್ದೆಯಲ್ಲೇ ನಾವು ಹೋಗಿ ತುರಿಸ್ಕೊತೀವಿ ಅಲ್ಲಿ. ಸೊ ಕರ್ಮ ಎಂಬುದು ಅತ್ಯಂತ ಅವಶ್ಯಕ. ಆಚಾರ್ಯ ಮಧ್ವರು, ಜ್ಞಾನಿವರೇಣ್ಯರು, ಉಪನಿಷತ್ತುಗಳು, ಪುರಾಣಗಳು ಒಂದು ಮಾತು ಹೇಳ್ತವೆ, ಕರ್ಮ ಮಾಡ್ತೀಯಾ, ನೀನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕರ್ಮದಲ್ಲಿ ಭಗವಂತನನ್ನು ಸ್ಮರಣೆ ಮಾಡು. ಕರ್ಮದಲ್ಲಿ ಭಗವಂತನನ್ನು ಸ್ಮರಣೆ ಮಾಡಿದಾಗ ಏನಾಗ್ತದೆ ಗೊತ್ತಾ? ನೀ ಮಾಡಿದ ಕರ್ಮ ಯಜ್ಞ ಆಗಿಬಿಡ್ತದೆ. ಅದು ಅಪೂರ್ವವಾದ ಫಲವನ್ನು ತಂದು ಕೊಡ್ತದೆ. ಭಗವಂತನ ಸ್ಮರಣೆ ಇಲ್ಲದಲೇ ಮಾಡಿದ ಕರ್ಮ ಬರೇ ಕರ್ಮ ಆಗ್ತದೆ. ಅದು ಒಮ್ಮೊಮ್ಮೆ ನಿನಗೆ ಬಂಧಕವೂ ಆಗಬಹುದು. ಆದರೆ ಭಗವಂತನ ಸ್ಮರಣೆಯಿಂದ ಮಾಡಿದ ಕರ್ಮ ಏನಾಗ್ತದೆ ಗೊತ್ತಾ? ನಿನ್ನ ಪಾಲಿನ ಜನ್ಮವನ್ನು ಧನ್ಯ ಮಾಡ್ತಾ, ನೀನು ಮಾಡಿದ ಕರ್ಮವನ್ನು ಯಜ್ಞವನ್ನಾಗಿ ಮಾಡಿ ನಿನಗೆ ಸದ್ಗತಿಯನ್ನು ಕೊಡ್ತದೆ. ಒಳ್ಳೆ ಮೇಲೆ ಉತ್ತಮವಾದ ಗತಿಯನ್ನು ಕೊಡ್ತದೆ. ಆದ ಕಾರಣ ಯಾವಾಗಲೂ ನಿರಂತರ ಭಗವಂತನ ಸ್ಮರಣೆ ಮಾಡು. ಯಾವ ಕರ್ಮನೇ ಮಾಡು. ಅದನ್ನೇ ಮಾನ್ಯ ಮಾನವಿ ಜಗನ್ನಾಥದಾಸರು ಹೇಳ್ತಾರೆ, ಏಳುವಾಗಲಿ, ಮಾತನಾಡುವಾಗಲಿ, ಕೂಡುವಾಗಲಿ, ನಿಲ್ಲುವಾಗಲಿ, ಓಡಾಡುವಾಗಲಿ, ಮೈ ತೊಳೆಯುವಾಗಲಿ ಯಾವಾಗಲೂ ಭಗವಂತನ ಸ್ಮರಣೆ ಮಾಡು. ಭಗವಂತನ ಸ್ಮರಣೆ ಮಾಡಿದಂದರೆ ನಿನ್ನ ಜನ್ಮ ಧನ್ಯ ಆಗ್ತದೆ. ಅದು ಇನ್ನೊಂದು ಸುಂದರವಾಗಿ ಹೇಳ್ತಾರೆ, ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರದಿ ನಲಿವಾಗ, ಗಜಹಯ ಪಲ್ಲಕ್ಕಿ ವಾಹನ ವೇರಿ ಮೆರೆವಾಗ, ಬಿಕ್ಕುವಾಗ ಆಕಳಿಸುತ್ತಲಿ ದೇವಕ್ಕಿ ತನಯನ ಸ್ಮರಿಸುತಿಹ ನರ ಸಿಕ್ಕ ನ್ಯಮದೂತರಿಗೆ ಆವಲ್ಲಿ ನೋಡಿದರು. ಇದು ಭಗವಂತನ ಅನುಗ್ರಹ ಆಗ್ತದೆ ಎಂಬುದಕ್ಕಿಂತ ಬೇರೆ ರೀತಿ ಹೇಳ್ತಾರೆ. ನಿರಂತರ ಏನು ಕೆಲಸ ಮಾಡ್ತಾ ಇದ್ರು ಕೂಡ ಯಾವುದದು? ಬಿಕ್ಕುವಾಗ ಬಿಕ್ತಿ ಅತಿ, ಬಿಕ್ಕುವಾಗ ಆಕಳಿಸುತ್ತಲಿ, ನಿದ್ದೆ ಬಂದಾಗ ಆಕಳಿಸ್ತೀವಿ, ಆಕಳಿಸುತ್ತಲಿ, ಬಿಕ್ಕುವಾಗ ಆಕಳಿಸುತ್ತಲಿ ಅಲ್ಲ, ಮಕ್ಕಳಾಡಿಸುವಾಗ ನಿನ್ನ ಮಕ್ಕಳನ್ನು ಆಡಿಸ್ತಿರ್ತೀನಿ. ಆಗ ಮಕ್ಕಳಾಡಿಸುವಾಗ ಮಡದಿಯೋ ನಿನ್ನ ಹೆಂಡತಿಯೊಟ್ಟಿಗೆ ಮಾತಾಡ್ತಾ ಇರ್ತಿದ್ದಿ, ಸರಸ ಸಲ್ಲಾಪ ಮಾಡ್ತಾ ಇರ್ತಿದ್ದಿ. ಮಡದಿಯೊಳಕ್ಕರಿನಲಿವಾಗ ಗಜ ಹಯ ಪಲ್ಲಕ್ಕಿ, ಆನೆ ಮೇಲೆ ಹೋಗ್ತಾ ಇರ್ತಿದ್ದಿ, ಕುದುರೆ ಮೇಲೆ ಹೋಗ್ತಾ ಇರ್ತಿದ್ದಿ, ಪಲ್ಲಕ್ಕಿಯಲ್ಲಿ ಹೋಗ್ತಾ ಇರ್ತಿದ್ದಿ. ಈಗಿನ ಕಾಲದಲ್ಲಿ ಆದರೆ ಕಾರು ಬಸ್ಸುಗಳಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ. ರೈಲು, ಕಾರು, ಬಸ್ಸು, ಪ್ಲೈನ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಿದ್ದಿ. ಗಜಹಯ ಪಲ್ಲಕ್ಕಿ ವಾಹನ ವೇರಿ ಮೆರೆವಾಗ, ಬಿಕ್ಕುವಾಗ ಆಕಳಿಸುತ್ತಲಿ. ಇದನ್ನು ಮಾಡಿದರೆ ಈ ಸಮಯದಲ್ಲಿ ದೇವಕ್ಕಿ ತನಯನ ಸ್ಮರಿಸು ತಿಹನರ, ದೇವಕಿಯ ಮಗನಾಗಿರ್ತಕ್ಕಂಥ, ದೇವಕೀ ದೇವಿಯ ಮಗನಾಗಿರ್ತಕ್ಕಂಥ ಕೃಷ್ಣನನ್ನು
ಆ ಪರಬ್ರಹ್ಮನನ್ನು ಶ್ರೀನಿವಾಸನನ್ನು ಸ್ಮರಣೆ ಮಾಡಿದ ನರ ಸಿಕ್ಕ ಯಮದೂತರಿಗೆ ಆವಾವಲ್ಲಿ ನೋಡಿದರು. ಯಮದೂತರ ಕೈಗೆ ಸಿಗೋದಿಲ್ಲ, ಯಮನ ದರ್ಶನನೇ ಆಗೋದಿಲ್ಲ. ಎಷ್ಟು ಪುಣ್ಯ ಆಗ್ತದೆ, ನಿನ್ನ ಜನ್ಮ ಧನ್ಯ ಆಗ್ತದೆ. ಇದು ನಿನಗೆ ಅನಿಷ್ಟ ನಿವೃತ್ತಿ ಅಂತ ಹೇಳ್ತಾರೆ. ಇಷ್ಟಪ್ರಾಪ್ತಿ ಯಾವುದು? ಈ ರೀತಿ ಕೂತಾಗ, ನಿಂತಾಗ, ಹೇಳುವಾಗ, ಬಿಕ್ಕುವಾಗ, ಆಕಳಿಸುವಾಗ, ಮಕ್ಕಳೊಟ್ಟಿಗೆ ಆಡುವಾಗ, ಮತ್ತು ಹೆಂಡತಿಯೊಟ್ಟಿಗೆ ಮಾತಾಡುವಾಗ ಎಲ್ಲ ಕಾಲದಲ್ಲಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದರೆ ಮೋಕ್ಷ ಪ್ರಾಪ್ತಿ ಆಗ್ತದೆ, ದಿವ್ಯ ಜ್ಞಾನ ಬರ್ತದೆ, ತದ್ವಾರ ಭಕ್ತಿ ಉಂಟಾಗ್ತದೆ, ತದ್ವಾರ ದಿವ್ಯವಾದ ಭಗವಂತನ ಪ್ರಸಾದ ಆಗ್ತದೆ. ಸೊ ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ, ಇದನ್ನೇ ಆಚಾರ್ಯ ಮಧ್ವರು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂದರೆ ಸದಾಚಾರ ಸ್ಮೃತಿ ಅಂತ ಹೇಳಿದ್ದಾರೆ. ಅವರು ಸೂತ್ರಪ್ರಾಯವಾಗಿ ಹೇಳ್ತಾರೆ. ಅದಕ್ಕೆ ಜ್ಞಾನಿಗಳಲ್ಲೇ ವ್ಯಾಖ್ಯಾನ ಮಾಡಿದ್ದಾರೆ. ಹರಿದಾಸರು ಅದನ್ನು ಹಾಡಿನ ರೂಪದಲ್ಲಿ ಅದರ ಚಿಂತನೆಯನ್ನು ನಮಗೆ ಕೊಟ್ಟಿದ್ದಾರೆ. ಆಚಾರ್ಯ ಹೇಳ್ತಾರೆ, ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ. ಮೊದಲು ಹೇಳುವುದರಿಂದ ಪ್ರಾರಂಭ ಮಾಡ್ತಾರೆ. ಹೇಳುವಾಗ ನೀನು ತಕ್ಷಣದಲ್ಲಿ ವಿಷ್ಣುವನ್ನು ಸ್ಮರಣೆ ಮಾಡು. ಅಲ್ರಿ ಮತ್ತೆ ಬೇರೆ ಏನಾದನ ಇಲ್ಲ, ಬೇರೆ ಅವ, ಅದನ್ನು ಆಮೇಲೆ ಹೇಳ್ತೀನಿ. ಆದರೆ ಆಚಾರ್ಯರು ಯಾಕೆ ವಿಷ್ಣುವನ್ನು ಸ್ಮರಣೆ ಮಾಡು ಅಂತ ಹೇಳಿದರು? ನ್ಯಾಯವಾಗಿ ಹೇಳುವಾಗ ನಾರಾಯಣನನ್ನು ಸ್ಮರಣೆ ಮಾಡಬೇಕಲ್ಲ. ಆಚಾರ್ಯರು ಯಾಕೆ ವಿಷ್ಣುವನ್ನು ಸ್ಮರಣೆ ಮಾಡಿದ್ರು? ಅವರು ಮುಂದಿನ ಯಾವ ಕರ್ಮಗಳಿಗೂ ಭಗವತ್ ಸ್ಮರಣೆಯನ್ನು ಹೇಳೋದಿಲ್ಲ. ಮೊದಲಿಗೆ ಪೀಠಿಕಾ ರೂಪದಲ್ಲಿ ನೋಡು, ನೀನು ಯಾವ ಕೆಲಸ ಮಾಡ್ತಾ ಇದ್ರೂ ಭಗವಂತನ ಸ್ಮರಣೆ ಮಾಡು. ಅದು ಯಾವ್ಯಾವ ಕೆಲಸ ಮಾಡುವಾಗ ಯಾವ್ಯಾವನ್ನು ಸ್ಮರಣೆ ಮಾಡಬೇಕು ಅಂದರೆ, ನಾನು ಅವೆಲ್ಲ ನಿನಗೆ ದೊಡ್ಡವ್ರ ಮುಂದೆ ನನ್ನ ಶಿಷ್ಯರು ಬರ್ತಾರೆ, ಅದನ್ನು ವಿವರಣೆ ಮಾಡ್ತಾರೆ. ನಾನೇನು ಮಾಡ್ತೀನಿ ಗೊತ್ತಾ? ಉಪನಿಷತ್ತುಗಳು ಹೇಳಿವೆ, ಪುರಾಣಗಳು ಹೇಳಿದ್ದಾವೆ, ಶಾಸ್ತ್ರ ಸ್ಮೃತಿಗಳು ಹೇಳಿದ್ದಾವೆ, ಸದಾಚಾರ ದೊಡ್ಡ ದೊಡ್ಡ ಗ್ರಂಥಗಳು ಹೇಳಿದ್ದಾವೆ. ನಾನು ಅವೆಲ್ಲ ಹೇಳೋದಿಲ್ಲ, ಸಂಕ್ಷೇಪವಾಗಿ ಹೇಳ್ತೀನಿ. ವಿಷ್ಣು ಸ್ಮೃತ್ವ, ಎಲ್ಲ ಕರ್ಮಗಳಲ್ಲಿ ವಿಷ್ಣುವನ್ನು ಸ್ಮರಣೆ ಮಾಡು. ವಿಷ್ಣು ಅಂತಂದ್ರೆ ಅರ್ಥ ಏನು? ವಿಶಲ್ ವ್ಯಾಪ್ತವು, ವ್ಯಾಪ್ತನಾದ ಅಂದರೆ ಎಲ್ಲ ಕರ್ಮಗಳಲ್ಲಿ ವ್ಯಾಪಿಸಿ ನಿಂತು ಆ ಕರ್ಮಗಳನ್ನು ನಿನ್ನಿಂದ ಮಾಡ. ಕರ್ಮ ಕರ್ಮ ಕೃತ ಕರ್ಮ ಕೃತಾಗಮ ಕರ್ಮ ಫಲಪ್ರದ ಕರ್ಮನಿದೆ ಕರ್ಮ ಬಂಧ ಭವ ಕರ್ಮ ವಿಮೋಚಕ ಕರ್ಮ ಸಾಕ್ಷಿ ಯಮ ಧರ್ಮಸುತ ಅಂತ ಜಗನ್ನಾಥದಾಸ್ ಹೇಳ್ತಾರೆ. ಕರ್ಮದಲ್ಲಿ ಇದ್ದಾನೆ, ಕರ್ಮ ಶಬ್ದವಾಚ್ಯನಾಗಿದ್ದಾನೆ, ಕರ್ಮಗಳನ್ನು ಮಾಡಿಸ್ತಾನೆ, ಆ ಕರ್ಮವಂದ ಫಲವನ್ನು ನಿಂಗೆ ಕೊಡ್ತಾನೆ. ಅಂತಹ ಪರಬ್ರಹ್ಮನು ಅದು ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅಂತದ್ದು. ಎಲ್ಲ ಆ ವ್ಯಾಪ್ತವಾದ ರೂಪ ಯಾವುದು ಅಂದರೆ ವಿಷ್ಣು. ಅವನಿಗೆ ಹೆಸರೇ ವಿಷ್ಣು. ವಿಷ್ಣು ಅಂದರೆ ವ್ಯಾಪ್ತನಾದವನು ಅಂತ ಸರ್ವತ್ರ ಎಲ್ಲ ಕರ್ಮಗಳಲ್ಲಿ ವ್ಯಾಪಿಸಿ ಕರ್ಮ ಶಬ್ದವಾಚ್ಯನಾಗಿ ಕರ್ಮವನ್ನು ಮಾಡಿಸಿ ಕರ್ಮದ ಫಲವನ್ನು ನಿಮಗೆ ಉಳಿಸ್ತಕ್ಕಂಥ ಭಗವಂತನನ್ನು ಎಲ್ಲ ಕರ್ಮಗಳನ್ನು ಮಾಡುವಾಗ ಸ್ಮರಣೆ ಮಾಡು. ಮತ್ತು ಯಾವ್ಯಾವ ಕರ್ಮದಲ್ಲಿ ಯಾವ್ಯಾವ ಭಗವದ್ ರೂಪವನ್ನು ಸ್ಮರಣೆ ಮಾಡಬೇಕು ಅದು ಗ್ರಂಥಗಳು ಹೇಳವೆ, ಅದನ್ನು ನೋಡಿಕೋ. ನಾನು ಸಾಮಾನ್ಯವಾಗಿ ಏನು ಕರ್ಮ ಮಾಡಬೇಕು, ಒಬ್ಬ ಮಾನವನಾಗಿ ಸುಜೀವಿಯಾಗಿ ತನ್ನ ಜೀವನವನ್ನು ಧನ್ಯ ಮಾಡಿಕೋಬೇಕು ಅಂತಂದರೆ ಮುಂಜಾನೆ ಎದ್ದಾಗಲಿಂದ ರಾತ್ರಿ ಮಲಗುವವರೆಗೆ ಏನೇನು ಕರ್ಮ ಮಾಡಬೇಕು, ಸದಾಚಾರ ಅಂತ ಯಾವತ್ತಕ್ಕೆ ಕರೀತಾರೆ ಎಂಬುದನ್ನು ಆಚಾರ್ಯ ಮಧ್ವರು ಸದಾಚಾರ ಸ್ಮೃತಿಯಲ್ಲಿ ಹೇಳಿದ್ದಾರೆ. ಅದರಲ್ಲಿ ಅಂಥ ಕರ್ಮಗಳಲ್ಲಿ ಭಗವದ್ ರೂಪಗಳನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಏನದಲ್ಲ, ಅದನ್ನು ನಾವು ವಿಶದವಾಗಿ ತಿಳ್ಕೊಂಬೋಣ. ಹೌದು, ಆ ಕರ್ಮ ಇವಾಗ ಆಚಾರ್ಯ ಹೇಳಿದ ಪ್ರಕಾರ ಎಲ್ಲ ಕಡೆ ವಿಷ್ಣು 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 ಅಂದ್ರೆ ಸಾಕಲ್ಲ, ಅಂದ್ರೆ ತಪ್ಪಿಲ್ಲ. ನಿಂಗೆ ಜ್ಞಾಪಕ ಆಗಲಿಲ್ಲ, ಯಾವುದೋ ಒಂದು ಕರ್ಮ ಮಾಡ್ತೀವಿ, ಆ ಕರ್ಮ ಮಾಡುವಾಗ ಶಾಸ್ತ್ರಗಳು ಒಂದು ಮಾತು ಹೇಳಿರ್ತವೆ, ಇಂಥ ಭಗವದ್ ರೂಪವನ್ನು ಸ್ಮರಣೆ ಮಾಡು ಅಂತ ಹೇಳಿ. ಭಗವಂತ ಎಲ್ಲ ರೂಪಗಳಿಂದ ಎಲ್ಲವನ್ನೂ ಮಾಡಬಲ್ಲ. ಇದರಿಂದೇ ಮಾಡಬೇಕು ಅಂತ ಏನು ನಿಯಮ ಅವನಿಗೆಲ್ಲ. ಆದರೆ ಅವನೊಂದು ಸಂಕಲ್ಪ ಮಾಡಿಕೊಂಡಿದ್ದಾನೆ, ಈ ರೂಪದಿಂದ ಈ ಕೆಲಸ ಮಾಡ್ತೇನೆ ಅಂತ ಅವನು ನಿರ್ಣಯ ಮಾಡಿಬಿಟ್ಟಿದ್ದಾನೆ. ಅದೇ ಪ್ರಕಾರ ಮಾಡ್ತಾನೆ ಹೊರತಾಗಿ ಭಿನ್ನವಾಗಿ ಮಾಡೋದಿಲ್ಲ. ನಾನು ವಿಶ್ವನಾಮಕನಾಗಿ ಕಣ್ಣಲ್ಲಿ ನಿಂತುಕೊಂಡು ನೋಡಿಸ್ತೀನಿ ಅಂದರೆ ನೋಡುವ ಕರ್ಮ ಏನದಲ್ಲ, ಈ ಕರ್ಮವನ್ನು ಯಾರು ಮಾಡ್ತಾರೆ ಅಂದರೆ ನಮ್ಮ ಕಣ್ಣಲ್ಲಿ ಸೂರ್ಯಾಂತರ್ಗತನಾಗಿ ವಿಶ್ವನಾಮಕ ಪರಮಾತ್ಮ ನಿಂತುಕೊಂಡು ಮಾಡಿಸ್ತಾನೆ. ಯಾಕೆ ವಿಶ್ವನಿಗೆ ಬಿಟ್ಟುಬಿಟ್ರೆ ಬೇರೆಯವರು ಗೋವಿಂದ ಮಾಡ್ಲಿಕ್ಕಾಗಲ್ಲ. ಗೋವಿಂದನೂ ಮಾಡಬಲ್ಲ, ಕೃಷ್ಣನೂ ಮಾಡಬಲ್ಲ, ಎಲ್ಲ ರೂಪಗಳು ಎಲ್ಲ ಮಾಡಲಿಕ್ಕೂ ಸಮರ್ಥ. ಆದರೆ ಭಗವಂತ ಸತ್ಯ ಸಂಕಲ್ಪ, ಇದನ್ನು ಹೀಗೇ ಮಾಡ್ತೀನಿ ಅಂದರೆ ಹಾಗೇ ಮಾಡ್ತಾನೆ ಹೊರತಾಗಿ ಒಂದು ಚೂರು ವ್ಯತ್ಯಾಸ ಮಾಡೋದಿಲ್ಲ. ಅವನ ಕಾಲವನ್ನು ಮೀರೋದಿಲ್ಲ, ಕಾಲ ಅವನ ಕಂಟ್ರೋಲ್ನಲ್ಲಿರ್ತಾನೆ. ಅವನ ಕಂಟ್ರೋಲ್ನಲ್ಲಿದ್ದ ಕಾಲಕ್ಕೆ ಸರಿಯಾಗಿ ಕೆಲಸಗಳನ್ನು ಮಾಡಿಸ್ತಾನೆ.
ಮತ್ತು ಈ ಕೆಲಸವನ್ನು ರೂಪದಿಂದ ಮಾಡ್ತೀನಿ ಅಂದರೆ ಅದೇ ರೂಪದಿಂದ ಮಾಡ್ತಾನೆ, ಮತ್ತೊಂದು ರೂಪದಿಂದ ಮಾಡೋದಿಲ್ಲ. ಸಂಕರ್ಷಣನಾಗಿ ಪ್ರಳಯ ಮಾಡ್ತೀನಿ ಅಂದರೆ ಸಂಕರ್ಷಣನಾಗೇ ಪ್ರಳಯ ಮಾಡ್ತಾನೆ ಹೊರತಾಗಿ ವಾಸುದೇವನ ರೂಪದಿಂದ ಪ್ರಳಯ ಮಾಡೋದಿಲ್ಲ. ಆದರೆ ವಾಸುದೇವ ರೂಪಕ್ಕೆ ಆ ಶಕ್ತಿ ಇಲ್ಲೇನು? ಎಲ್ಲ ರೂಪಗಳಿಗೆ ಎಲ್ಲ ಶಕ್ತಿ ಉಂಟು. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಗಳೆಂಬ ಅಷ್ಟ ಕರ್ಮಗಳು, ಅಷ್ಟ ಕೆಲಸಗಳು, ಅಷ್ಟ ಶಕ್ತಿಗಳು ಭಗವಂತನ ಎಲ್ಲ ರೂಪಗಳಿವೆ. ಆದರೆ ಭಗವಂತ ಇಂಥ ರೂಪದಿಂದ ಇದು ಮಾಡ್ತೀನಿ ಅಂತ ನಿಶ್ಚಯ ಮಾಡಿಕೊಂಡಿದ್ದಾನೆ. ಅದೇ ಪ್ರಕಾರ ಮಾಡ್ತಾರೆ ಹೊರತಾಗಿ ಭಿನ್ನವಾಗಿ ಮಾಡುವುದಿಲ್ಲ. ಇದನ್ನು ನಾವೆಂದಿಗೂ ಮರಿಬಾರ್ದು. ಸೊ ಆಚಾರ್ಯರು ಹೇಳ್ತಾರೆ, ಕರ್ಮಗಳನ್ನು ಮಾಡುವಾಗ ಭಗವಂತನನ್ನು ಸ್ಮರಣೆ ಮಾಡಿ ನಿನ್ನ ಜನ್ಮವನ್ನು ಧನ್ಯ ಮಾಡಿಕೊ. ಮತ್ತೊಂದು ಹೇಳ್ತಾರೆ ಆಚಾರ್ಯರು, ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಡ್ಯೂ ಯುವರ್ ಡ್ಯೂಟಿ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಕುರು ಭುಂಕ್ಷ್ವ, ಕುರು ಅಂದರೆ ಮಾಡು. ಏನು? ನಿನಗೆ ವಿಹಿತವಾದ ಕೆಲಸಗಳನ್ನು. ನೀನು ಯಾವ ಜಾತಿಯಲ್ಲಿ ಹುಟ್ಟಿದ್ದಿ, ಯಾವ ಧರ್ಮದಲ್ಲಿ ಹುಟ್ಟಿದ್ದಿ, ಯಾವ ಪ್ರದೇಶದಲ್ಲಿ ಹುಟ್ಟಿದ್ದಿ, ಯಾವ ಕಾಲದಲ್ಲಿ ಹುಟ್ಟಿದ್ದಿ, ಕಾಲ, ದೇಶ, ಧರ್ಮ, ನಿನ್ನ ಜಾತಿ, ನಿನ್ನ ಆಶ್ರಮ, ಇವುಗಳಿಗೆ ತಕ್ಕಂತೆ ಮಾಡಬೇಕು. ಆಶ್ರಮ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ. ಸನ್ಯಾಸದಲ್ಲಿ ಮಾಡುವ ಕರ್ಮಗಳನ್ನು ಬ್ರಹ್ಮಚರ್ಯದಲ್ಲಿ ಮಾಡಬಾರದು. ಬ್ರಹ್ಮಚರ್ಯದಲ್ಲಿ ಮಾಡುವ ಕರ್ಮಗಳನ್ನು ಗೃಹಸ್ಥಾಶ್ರಮದಲ್ಲಿ ಮಾಡಬಾರದು. ಗೃಹಸ್ಥಾಶ್ರಮದಲ್ಲಿ ಮಾಡುವುದನ್ನು ವಾನಪ್ರಸ್ಥದಲ್ಲಿ. ಸೊ ಒಂದೊಂದು ಆಶ್ರಮಗಳಲ್ಲಿ ಒಂದೊಂದು ಕರ್ಮಗಳು ಹೇಳಬೇಕು. ಈ ಕರ್ಮಗಳನ್ನೇ ಮಾಡಬೇಕು, ಅದೇ ಕರ್ಮಗಳನ್ನು ಮಾಡಬೇಕು. ಕಾಲ, ಚಳಿಗಾಲದಲ್ಲಿ ಯಾವ ಕರ್ಮ ಮಾಡಬೇಕು, ಬೇಸಿಗೆಯಲ್ಲಿ ಯಾವ ಕರ್ಮಗಳನ್ನು ಮಾಡಬೇಕು, ಅವರು ಅದನ್ನು ನಿರ್ಣಯ ಮಾಡಿದ್ದಾರೆ. ಒಂದು ಧನುರ್ಮಾಸ ಬಂದರೆ ಈ ರೀತಿ ಕರ್ಮಗಳನ್ನು ಮಾಡು ಅಂತ ಹೇಳ್ತಾರೆ. ಇಂಥ ಮಾಸದಲ್ಲಿ ಸ್ನಾನ ಇಷ್ಟೊತ್ತಿಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿದ್ದಾರೆ. ಸೊ ಆ ಪ್ರಕಾರನೇ ಮಾಡಬೇಕು. ದೇಶ, ಯಾವ ದೇಶ? ಹಿಮಾಲಯಕ್ಕೆ ಹೋಗಿರ್ತೀಯನ್ನು, ಹಿಮಾಲಯದಲ್ಲಿ ಇರ್ತೀಯ. ಹಿಮಾಲಯದಲ್ಲಿ ಇದ್ದಾಗ ನಾನು ಬರೇ ಮೇಲೆ ಕೂತ್ಕೊಂಡು ನಾನು ಜಪ ಮಾಡ್ತೀನಿ ಅಂದರೆ ಆಗಲ್ಲ, ಅಲ್ಲಿ ಸಾಧ್ಯನೇ ಇಲ್ಲ. ಮತ್ತು ಗಂಗಾ ನದಿಯಲ್ಲಿ ಒಂದು ಗಂಗಾ ನದಿಯಲ್ಲಿ ನಿಂತುಕೊಂಡು ಜಪ ಮಾಡ್ತೀನಿ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್, ಸಾಧ್ಯನೇ ಇಲ್ಲ. ಯಾಕೆ? ಅದು ಭಯಂಕರವಾದ ಚಳಿ, ಮೈ ಸಿದ್ಧ ಆಗಿರ್ತದೆ. ಅದರಲ್ಲಿ 1-2 ನಿಮಿಷ ಇದ್ದು ಬಿಟ್ಟರೆ ಕಾಲು ಕೈ ಎಲ್ಲ ಚಟ್ಕೊಂಡು ಹೋಗಿಬಿಡ್ತವೆ. ನಿಂಗೆ ಹಾರ್ಟ್ ಅಟ್ಯಾಕ್ ಬರ್ತಕ್ಕಂಥ ಸಂದರ್ಭ ಅದು. ಅಲ್ಲಿ ಎಷ್ಟು ಮಾಡಬೇಕೋ ಅಷ್ಟೇ ಮಾಡಬೇಕು, ಅದಕ್ಕೆ ಭಿನ್ನವಾದ ರೀತಿಯಲ್ಲಿ ಮಾಡಬಾರ್ದು. ಸೊ ದೇಶ, ಕಾಲಕ್ಕೆ ತಕ್ಕಂತೆ, ದೇಶಕ್ಕೆ ತಕ್ಕಂತೆ. ಆಶ್ರಮ, ನಿಂದ ಆಶ್ರಮ ಯಾವುದು? ಬ್ರಹ್ಮಚರ್ಯನ, ಗೃಹಸ್ಥನ, ವಾನಪ್ರಸ್ಥನ, ಸನ್ಯಾಸನ ನೋಡಿಕೊಂಡು ಮಾಡಬೇಕು. ಆಮೇಲೆ ನಿನ್ನ ವಯಸ್ಸು ನೋಡಿಕೊಂಡು ಮಾಡಬೇಕು. ನಿನ್ನ ವಯಸ್ಸು ಯಾವುದು? ಬಾಲ್ಯಾವಸ್ಥೆ. ನಿನ್ನ ವಯಸ್ಸು ಯಾವುದು? ಯೌವನಾವಸ್ಥೆ. ನಿನ್ನ ವಯಸ್ಸು ಮಧ್ಯಮಾವಸ್ಥೆ, ವೃದ್ಧಾವಸ್ಥೆ. ಮುದುಕನಾಗಿಬಿಟ್ಟಿರ್ತೀಯ ಅಂದರೆ ಕೈಕಾಲು ನಡುಗ್ತಾ ಇರ್ತವೆ. ಆ ನಡುಗತಕ್ಕಂಥ ಕೈಕಾಲು ಉಳ್ಳ ನೀನು ನಾನು ಭಯಂಕರವಾಗಿ ತಪಸ್ಸು ಮಾಡ್ತೀನಿ ಕೂತ್ಕೊಂಡು ಅಂದರೆ ಸಾಧ್ಯನೇ ಇಲ್ಲ. ನಿನ್ನ ವಯಸ್ಸಿಗೆ ತಕ್ಕಂತೆ ಕರ್ಮಗಳನ್ನು ಮಾಡು, ನಿನ್ನ ಆಶ್ರಮಕ್ಕೆ ತಕ್ಕಂತೆ ಮಾಡು, ನಿನ್ನ ಧರ್ಮ, ನಿನ್ನ ಕುಲಕ್ಕೆ ತಕ್ಕಂತೆ ಮಾಡು, ನಿನ್ನ ಜಾತಿಗೆ ತಕ್ಕಂತೆ ಮಾಡು, ನಿನ್ನ ದೇಶಕ್ಕೆ ತಕ್ಕಂತೆ ಮಾಡು ಅಂತ ಸ್ಪಷ್ಟ ಹೇಳಿದ್ದಾರೆ. ಸೊ ಆ ಪ್ರಕಾರ ನಾವು ಮಾಡಿಕೊತ ಹೋಗಬೇಕು. ಆಗ ಆ ಕರ್ಮ ಮಾಡಿದ್ದಕ್ಕೆ ಸಾರ್ಥಕತೆ ಎಂಬುದು ಉಂಟಾಗ್ತದೆ. ಪ್ರಸ್ತುತ ಈ ಕರ್ಮಗಳಲ್ಲಿ ಭಗವಂತನನ್ನು ಸ್ಮರಣೆ ಮಾಡಬೇಕು ಅಂತ ಹೇಳಿದ್ದಾರಲ್ಲ, ಯಾವ ಕರ್ಮಗಳಲ್ಲಿ, ಎಲ್ಲ ಕರ್ಮಗಳನ್ನು ಬೇಡ, ಪ್ರಧಾನವಾಗಿ ನಮ್ಮ ಜೀವನದಲ್ಲಿ ಅತ್ಯಂತ ಅವಶ್ಯವಾಗಿ ಬರ್ತಕ್ಕಂಥ ಕರ್ಮಗಳವಲ್ಲ, ಆ ಕರ್ಮಗಳಲ್ಲಿ ಯಾವ್ಯಾವ ಭಗವದ್ ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ನಾವು ಚಿಂತನೆ ಮಾಡೋಣ. ಹೌದು, ಅದೇ ರೂಪ ಯಾಕೆ ಚಿಂತನೆ ಮಾಡಬೇಕು? ಅದರ ಹಿನ್ನೆಲೆಯಲ್ಲಿ ಏನಾದರೂ ನಮ್ಮ ಪ್ರಾಚೀನರು ಎಂಥ ಅದ್ಭುತವಾದ ಚಿಂತನೆ ಕೊಟ್ಟಿದ್ದಾರೆ, ಸಂದೇಶ ಕೊಡ್ತಾರೆ. ಆ ಒಂದೊಂದು ರೂಪ ಸ್ಮರಣೆ ಮಾಡೋದರಿಂದ ನಿಮಗೊಂದು ಅಪೂರ್ವತೆ ಬರ್ತದೆ, ನಿಮಗೊಂದು ಅಪೂರ್ವವಾದ ಜ್ಞಾನ ಬರ್ತದೆ. ಈಗ ನಾವು ಮೊದಲನೇದು ನೋಡೋಣ, ಏನು ಮಾಡಬೇಕು. ಸೊ ಈಗ ಒಂದು ಕರ್ಮ ನೋಡೋಣ. ಆ ಕರ್ಮದಲ್ಲಿ ಯಾವ ಭಗವದ್ ರೂಪವನ್ನು ಸ್ಮರಣೆ ಮಾಡಬೇಕು, ಅದರ ಹಿನ್ನೆಲೆ ಏನು, ಯಾಕೆ ಆ ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು, ಇಷ್ಟನ್ನು ಸ್ವಲ್ಪ ನಮ್ಮ ಯೋಗ್ಯತೆ ದಾಸರು ನಮಗೇನು ತಿಳಿಸ್ಕೊಟ್ಟಿದ್ದಾರೆ ಆ ತಿಳಿಸ್ಕೊಟ್ಟ ಮಾರ್ಗದಲ್ಲಿ ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಮೊದಲು ನಾವು ಜೀವನದಲ್ಲಿ 2 ಕೆಲಸ ಮಾಡೇ ಮಾಡ್ತೀವಿ. ಮುಂಜಾನೆ ಹೇಳ್ತೀವಿ, ರಾತ್ರಿ ಆದ್ಕೊಳ್ಳೆ ಬಲ್ಕೋತೀವಿ. ಇವು ಕಂಪಲ್ಸರಿ. ಒಂದೊಂದು ದಿವಸ ಊಟ ಮಾಡ್ಬೋದು, ಮಧ್ಯಾಹ್ನ ಊಟ ಮಾಡದೇ ಇರ್ಬೋದು, ಜ್ವರ ಬಂತು ಊಟ ಬಿಟ್ಬಿಡ್ತೀವಿ, ರಾತ್ರಿ ಊಟ ಮಾಡ್ಬೋದು, ಮಾಡದೇ ಇರ್ಬೋದು, ಇನ್ನು ಏನೇನೋ ಬೇರೆ ಮಲಮೂತ್ರ ವಿಸರ್ಜನೆ ಇದೇ ಟೈಮಿಗೆ ಮಾಡಬೇಕು, ಹೀಗೆ ಇರಬೇಕು ಎಂಬುದೇನು ರೂಲ್ ಇಲ್ಲ. ಸ್ವಲ್ಪ ಚೇಂಜ್ ಆಗ್ತಿರ್ತಾವೆ ಜೀವನದಲ್ಲಿ. ಆದರೆ 2 ಮಾತ್ರ, ಮಲ್ಕೊಂಬೋದು ಕಂಪಲ್ಸರಿ, ಏಳುವುದು ಕಂಪಲ್ಸರಿ. ಏಳದೇ ಇರತಕ್ಕಂಥ ವ್ಯಕ್ತಿ ಇಲ್ಲ.
ಆದರೆ ಹೇಳೋದು ಲೇಟಾಗಿ ಹೇಳಬಹುದು ಹೊರತಾಗಿ ಹೇಳ್ತಾನೆ. ನಿದ್ದೆ ಮಾಡಿದ ವ್ಯಕ್ತಿ 6 ಗಂಟೆಗೆ ಹೇಳ್ಬೋದು, 3 ಗಂಟೆಗೆ ಹೇಳ್ಬೋದು, 4 ಗಂಟೆಗೆ ಹೇಳ್ಬೋದು. ಪುಣ್ಯಾತ್ಮರು 5 ಗಂಟೆಗೆ ಹೇಳ್ತಾರೆ. ಇನ್ನು ಕೆಲವರು 8 ಗಂಟೆ 9 ಗಂಟೆ ತನಕ ಮಲ್ಕೊಂಬರಿದ್ದಾರೆ. ಅದು ಒಟ್ಟು ಹೇಳ್ತಾನೆ. ನಿದ್ದೆ ಮಾಡಿದ ವ್ಯಕ್ತಿ ಹೇಳುವುದು ತಥ್ಯ. ಹಾಗೆ ಎದ್ದ ವ್ಯಕ್ತಿ ಒಂದಲ್ಲ ಒಂದು ಸಮಯದಲ್ಲಿ ಮಲ್ಕೋತಾನೆ. ಈ ಮಲಗಿಕೊಳ್ಳುವಾಗ ಯಾರನ್ನು ಸ್ಮರಣೆ ಮಾಡಬೇಕು, ಹೇಳುವಾಗ ಯಾವ ಭಗವದ್ ರೂಪವನ್ನು ಸ್ಮರಣೆ ಮಾಡಬೇಕು ಅಂತ ಜ್ಞಾನಿವರೆಣ್ಯರೆಲ್ಲ ಸ್ಪಷ್ಟ ಮಾಡಿದ್ದಾರೆ, ಶಾಸ್ತ್ರಗಳು ಹೇಳಿದ್ದಾವೆ. ಹೇಳುವಾಗ ನಾರಾಯಣ ಅಂತ ಹೇಳಬೇಕಂತೆ. ಮತ್ತೆ ಅದೇ ಚಿಂತನೆ ಮಾಡೋಣ. ಯಾಕೆ ಸ್ವಾಮಿ ನಾರಾಯಣ ಅಂತ ಚಿಂತನೆ ಮಾಡಬೇಕು? ಎಂಥ ಅದ್ಭುತ ಚಿಂತನೆ ನಡೆಯುತ್ತೆ. ಇದು ಒಂದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಾಕು. ಇದನ್ನು ಅರ್ಥ ಚಿಂತನೆ ಮಾಡಿಕೊಂಡು ಇದನ್ನು ಆಗಾಗ ಜ್ಞಾಪಕಕ್ಕೆ ತಂದುಕೊಂಡ್ರೆ ನಾವು ನಿಜವಾಗಿ ಮಾನವರಾಗ್ತೀವಿ. ನಮ್ಮ ಜೀವನ ಧನ್ಯ ಆಗ್ತದೆ. ಇದು ಒಂದು ಸಾಕು. ಹೇಳುವಾಗ ನಾರಾಯಣನನ್ನು ಸ್ಮರಣೆ ಮಾಡ್ತಾ ಎದ್ದು ನಂತರದಲ್ಲಿ ಏನಾಗಬೇಕು ಗೊತ್ತಾ? ಯಾಕೆ ನಾರಾಯಣನನ್ನು ಸ್ಮರಣೆ ಮಾಡಬೇಕು? ಇದಾ ಕಾರಣ ಅಂತೇಳಿ ಆಗಾಗ ಅದನ್ನು ಜ್ಞಾಪಕಕ್ಕೆ ತಂದುಕೊಂಡ್ರೆ ಮಾನವ ಋಷಿಯಾಗಿ ಬಿಡ್ತಾನೆ. ಅವನು ದೊಡ್ಡ ವ್ಯಕ್ತಿ ಆಗ್ತಾನೆ, ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಏನು ಇದರ ರಹಸ್ಯ? ಹೇಳುವ ರೂಪ ನಾರಾಯಣ ರೂಪ. ಅಂದರೆ ಪ್ರಳಯ ಕಾಲ ಬರ್ತದಲ್ಲ, ಪ್ರಳಯ ಕಾಲ ಬಂದಾಗ ಸಕಲ ಜಗತ್ತನ್ನು ನುಂಗಿಬಿಡ್ತಾನೆ ಭಗವಂತ. ಎಲ್ಲ ಚೇತನಾತ್ಮಕವಾದ ಜಡವಾದ ತತ್ವಗಳನ್ನು ನುಂಗುತ್ತಾನೆ. ಚೇತನವಾದ ಸಕಲ ಜೀವಿಗಳನ್ನು ಒಬ್ಬ ಲಕ್ಷ್ಮಿ ಒಬ್ಬಳು ಬಿಟ್ಟುಬಿಟ್ರೆ ಎಲ್ಲ ಜಗತ್ತು, ಎಲ್ಲ ಚೇತನ ಪ್ರಪಂಚ ಒಬ್ಬರಲ್ಲೊಬ್ಬರು ಸೇರಿಕೊಂಡು ಕೊನೆಗೆ ಲಕ್ಷ್ಮಿಯ ದ್ವಾರ ಭಗವಂತನ ಉದರ ಪ್ರವೇಶ ಮಾಡಿಬಿಡ್ತಾಳೆ. ಹೊರಗೆ ಯಾರೂ ಇರೋದಿಲ್ಲ, ಲಕ್ಷ್ಮಿ ಮಾತ್ರ ಇರ್ತಾಳೆ. ಯಾವ ರೀತಿ ಇರ್ತಾಳೆ? ಲಕ್ಷ್ಮಿ ನೀರಾಗಿ ಬಿಡ್ತಾಳೆ. ಎಲ್ಲಿ ನೋಡಿದ್ರೆ ನೀರೇ. ಅದಕ್ಕೆ ಬಂಡೆ ಬಾರ್ಡರ್ ಇರೋದಿಲ್ಲ, ದಡ ಇರೋದಿಲ್ಲ, ದೊಡ್ಡ ಸಮುದ್ರ. ಅದಕ್ಕೆ ಪ್ರಳಯೋದಧಿ ಅಂತಾರೆ. ಅಂಥ ನೀರಿನ ರೂಪದಲ್ಲಿ ಲಕ್ಷ್ಮಿ ಆಗ್ತಾಳೆ. ದುರ್ಗಾದೇವಿ ಕತ್ತಲಾಗಿ ಬಿಡ್ತಾಳೆ, ಎಲ್ಲ ಕಡೆ ಕತ್ತಲು. ಭೂದೇವಿ ಇದ್ದಾಳಲ್ಲ, ವಟಪತ್ರ ಆಗ್ತಾಳೆ. ಭೂದೇವಿ ವಟಪತ್ರ ಆಗ್ತಾಳೆ. ಲಕ್ಷ್ಮಿ ಆ ವಟಪತ್ರಕ್ಕೆ ಆಧಾರವಾದ ನೀರಾಗಿ ಆಗ್ತಾಳೆ. ದುರ್ಗಾದೇವಿ ಕತ್ತಲಾಗಿ ಆಗ್ತಾಳೆ. ಆಗ ಸ್ವಾಮಿ ನಾರಾಯಣ ಒಂದು ಸಣ್ಣ ಮಗುವಿನ ರೂಪದಲ್ಲಿ ಆ ವಟಪತ್ರದ ಮೇಲೆ ಮಲ್ಕೊಂಡ್ಬಿಡ್ತಾನೆ. ಅವನಿಗೆ ಶೂನ್ಯ ಅಂತ ಅರ್ಥ. ಶೂನ್ಯ ಅಂದರೆ ಅವನು ಶೂನ್ಯ ಅಲ್ಲ, ಜಗತ್ತನ್ನು ಶೂನ್ಯ ಮಾಡಿದವನು ಒಬ್ಬನೇ ಉಳಿತಾನೆ. ಆಗ ಲಕ್ಷ್ಮಿ ಅವನಿಗೆ ವೈಕುಂಠ, ಶ್ವೇತದ್ವೀಪ, ಅನಂತಾಸನಗಳೇನಬಲ್ಲ, ಅದರಲ್ಲಿ ಮುಕ್ತ ಸ್ಥಾನಗಳಂತೇನವ ಶ್ರೀಭಾಗ ಅಂತ ಏನದಲ್ಲ, ಅವು ಸ್ವಾಮಿಗೆ ತಲೆದಿಂಬಾಗ್ತಾವೆ. ಜಗದಂಬೆ ಲಕ್ಷ್ಮಿ ಅವನನ್ನು ಆಲಿಂಗನ ಮಾಡಿಕೊಂಡು ಮಲ್ಕೊಂಡ್ಬಿಡ್ತಾಳೆ. ಅವಳು ನಿದ್ದೆ ಮಾಡ್ತಾಳೆ, ಆದರೆ ಆಲಿಂಗನ ಮಾಡಿಕೊತಾಳೆ. ಆ ಆಲಿಂಗನದಲ್ಲಿ ಭಗವಂತ ವಿಚಿತ್ರವಾದ ಆನಂದದ ಅನುಭೂತಿಯನ್ನು ಕೊಡ್ತಾನೆ. ಮತ್ತು ಹುಚ್ಚುಚ್ಚಾದ ಕಲ್ಪನೆಗಳನ್ನೆಲ್ಲ ಮಾಡಬಾರ್ದು. ಇಲ್ಲೆಲ್ಲ ಪರಬ್ರಹ್ಮ ಮಗುವಾಗಿ ಮಲ್ಕೋತಾನೆ. ಮಗುವಾಗಿ ಮಲಗಿದ ಭಗವಂತನ ತಲೆ ಕೆಳಗೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳಲ್ಲಿರುವ ನಾಶ ಹೊಂದದೆ ಶಾಶ್ವತಗಳಾದ ಅಪ್ರಾಕೃತಗಳಾದ ಶ್ರೀ ಲಕ್ಷ್ಮ್ಯಾತ್ಮಕಗಳಾಗಿರ್ತಕ್ಕಂಥ ಭಾಗಗಳು ತಲೆದಿಂಬಾಗಿ ಕೆಳಗೆ ಉಳಿಬಿಡ್ತಾವೆ. ಜಗನ್ನಾಥ ಕೂಸಾಗಿ ಮಲ್ಕೋತಾನೆ. ತನ್ನ ಬಲಗಾಲಿನ ಹೆಬ್ಬೆಟ್ಟನ್ನು ಬಾಯಲ್ಲಿಟ್ಕೊಂಡು ಚೀಪ್ತಾ ಮಲಗ್ತಾನಂತೆ. ವಿಜಯರಾಯರು ಹೇಳ್ತಾರೆ, ಯಾಕೆ ಚೀಪ್ತಾ ಮಲ್ಕೋತಾನೆ ಅಂತಂದರೆ, ತನ್ನ ಹಿಂದಿನ ಸೃಷ್ಟಿ ಕಾಲದಲ್ಲಿ ಎಷ್ಟೋ ಕೋಟಿ 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 ಭೃತ್ಯರು ಲಕ್ಷ್ಮಿಯಿಂದ ಹಿಡ್ಕೊಂಡು ಎಲ್ಲ ಸಣ್ಣ ಜೀವಿವರೆಗೆ ಕೂಡ ಎಷ್ಟು ಭಕ್ತಿ ಮಾಡಿದ್ದಾರೆ ಅಂದರೆ ಅವನ ಪಾದದಲ್ಲಿ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದಾರೆ. ಆಗ ಭಕ್ತಿಯ ರುಚಿ ನೋಡೋಕ್ಕಾಗಿದ್ದಿಲ್ಲಂತೆ. ಈಗ ಮಲ್ಕೊಂಡ್ಬಿಟ್ಟಿದ್ದಾನಲ್ಲ ಕೂಸಾಗಿ, ತನ್ನ ಹೆಬ್ಬೆಟ್ಟಿನಲ್ಲಿ ಅಂದರೆ ಬಲಗಾಲಿನಲ್ಲಿ ಜೀವರುಗಳು ಸಾಧು ಸಜ್ಜನರು ಮಾಡಿದ ಭಕ್ತಿ ಎಂಬ ರಸ ಅಲ್ಲಿ ತುಂಬಿಕೊಂಡಿರ್ತದೆ. ಅದನ್ನು ಜುರು ಅಂತ ಮೆಲ್ತಾನೆ ಅಂತ ವಿಜಯದಾರರು ತಮ್ಮ ಒಂದು ಸುಳಾದಿಯಲ್ಲಿ ಹೇಳ್ತಾರೆ. ಆ ರೀತಿ ಮಲ್ಕೋತಾನೆ. ಆಗ ಅವನಿಗೆ ಶೂನ್ಯ ಅಂತ ಹೆಸರು. ಇವನೇ ಸೃಷ್ಟಿಕಾಲ ಬಂದು ಕೂಡ ಹೇಳ್ತಾನೆ. ಹೇಗೆ ಹೇಳ್ತಾನೆ ಅದು ನಾಳೆ ನೋಡೋಣ. ಹರೇ ಶ್ರೀನಿವಾಸ.